ನಾವು ಮೈಸೂರಲ್ಲಿದ್ದೀವಿ. ಮೈಸೂರಲ್ಲಿ ಮೈಸೂರು ದಸರಾ ನೋಡೋಕೆ ಬಂದಿದ್ದೀನಿ. ಇವತ್ತು ನಾವು ಇಲ್ಲಿ ಆಹಾರ ಮೇಳ, ಫ್ಲವರ್ ಶೋ, ಎಕ್ಸಿಬಿಷನ್ ಮತ್ತೆ ನಮ್ಮ ಮೈಸೂರ ಪ್ಯಾಲೇಸ್ ಇದನ್ನೆಲ್ಲಾನು ದಸರಾ ಟೈಮಲ್ಲಿ ಹೇಗಿರುತ್ತೆ ಅಂತ ನಾವು ರಿವ್ಯೂ ನೋಡ್ತಾ ಇದೀವಿ. ಮೈಸೂರು ದಸರಾ ಎಷ್ಟೊಂದು ಸುಂದರ. ನೈಸ್ ಮೀಟಿಂಗ್ ಯು. ಬಾಯ್. ನೆಕ್ಸ್ಟ್ ಟೈಮ್ ಅನ್ನ ಡೆಫಿನೆಟ್ಲಿ ಇಲ್ಲಿ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಬಾಯ್. ಎಷ್ಟು ಪ್ರೀತಿಯಲ್ಲಿ ಮಾತಾಡ್ಸಿದ್ರು ಇಲ್ಲಿನ ಕ್ಯಾಫೆ ಓನರು. ಇವಾಗ ನಾವು ರಿವ್ಯೂ ಅಲ್ಲಿ ನೋಡ್ತಿರೋದು ಮೈಸೂರ್ ಪ್ಯಾಲೇಸ್. ಮೈಸೂರ್ ಪ್ಯಾಲೇಸ್ ಒಳಗೆ ಬಿಡ್ತಾರ ಬಿಡಲ್ವಾ ಅಂತ ನೋಡಿ. ಮೈಸೂರನ ಮನೆ ಸುಂದರವಾಗಿದೆ. ಇನ್ನೂ ಲೈಟ್ ಹಾಕೋದನ್ನ ನೋಡಬೇಕು. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ಸನ್ ಸೆಟ್ ಆಗ ಕಾಯ್ತಾ ಇದ್ದೇನೆ. ಮೈಸೂರು ಪ್ಯಾಲೇಸ್ ಮುಂದೆನೇ ಇದ್ದೀನಿ. ಮೈಸೂರು ಪ್ಯಾಲೇಸ್ ಒಳಗೆ ಕ್ಯಾಮ್ರಾ ಬಿಡ್ತಿಲ್ಲ, ಪ್ರತಿ ಸರಿ ಬಿಡ್ತಾರೆ, ಬಟ್ ಇವತ್ತು ಬಿಡ್ತಿಲ್ಲ. ಅದಕ್ಕೆ ಒಳಗೆ ರಿವ್ಯೂ ಏನಿತ್ತು ಅಂದರೆ ಮೈಸೂರು ಪ್ಯಾಲೇಸ್ ಟಿಕೆಟ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಂತ. ಬಟ್ ಆ್ಯಕ್ಚುಲಿ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡಿಲ್ಲ, ಅಲ್ಲಿ ಎಷ್ಟಿತ್ತು ಅಷ್ಟೇ ಚಾರ್ಜ್ ಮಾಡಿದ್ರು. ಅದಾದಮೇಲೆ ಇನ್ನೊಂದು ರಿವ್ಯೂ ಏನಿತ್ತು ಅಂದರೆ ಒಳಗೆ AC ಇಲ್ಲ, ತುಂಬ ಶೆಕೆ ಆಗ್ತಾಯಿತ್ತು. ಇಟ್ ವಾಸ್ ನಾಟ್ ವರ್ತ್ ಇಟ್ ಅಂತ. ಆ್ಯಕ್ಚುಲಿ ಅಷ್ಟೊಂದೇನು ಶೆಕೆ ಆಗಲಿಲ್ಲ. ACs ತುಂಬ ಕಡೆ ಫ್ಯಾನ್ಸ್ ಮತ್ತು ಬೇರೆ ಏರ್ದು ಫೆಸಿಲಿಟಿ ಇತ್ತು. ಬೇರೆ ಏರ್ ಫೆಸಿಲಿಟಿ ಇತ್ತು, ಬೇರೆ ಏನಂತಾರೆ ಅದನ್ನು, ಬೇರೆ ವೆಂಟಿಲೇಷನ್ ಫೆಸಿಲಿಟೀಸ್ ಇತ್ತು. ಸೊ ಅಷ್ಟೊಂದೇನು ಶೆಕೆ ಆಗಲಿಲ್ಲ. ರಾತ್ರಿ ಹೊತ್ತು ನೋಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ರಾತ್ರಿ ಹೊತ್ತು ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿನ ಇನ್ನೊಂದು ರಿವ್ಯೂ ಏನಿತ್ತು ಅಂದ್ರೆ ಮೈಸೂರ್ ಪ್ಯಾಲೇಸ್ ಪಕ್ಕ ತುಂಬಾ ಕಸ ಇದೆ ಅಂತ. ಇದನ್ನ ನೋಡೋಣ ಬನ್ನಿ. ನೋಡಿ, ಕಸ, ಫುಲ್ ಕಸ 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 ಅನ್ಸುತ್ತೆ. ತುಂಬ ದೂರ ನಿಲ್ಲಿಸ್ಬಿಟ್ಟಿದ್ದಾರೆ. ಫುಲ್ ಲಿಟ್ರಲಿ ಬಿಸಿಲು ಸುತ್ತಿ 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 ನಾನು ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ರಿವ್ಯೂ ಪ್ರಕಾರ ಇಲ್ಲಿ ತುಂಬ ಗಲೀಜಾಗಿದೆ, ಮೇಂಟೈನೇ ಮಾಡಿಲ್ಲ, ಕ್ಲೀನೇ ಮಾಡ್ತಿಲ್ಲ ಅಂತ. ಆ್ಯಕ್ಚುಲಿ ಇದು ಇವರು ರಾತ್ರಿ ಎಲ್ಲ ಪ್ರತಿ ಸರಿ ಕ್ಲೀನ್ ಮಾಡ್ತಾರೆ. ಇದು ಜನ ಬೆಳಗ್ಗೆನ ಸಂಜೆವರೆಗೂ ಮಾಡಿರುವಂಥ ಕಸ. ರಾತ್ರಿ ಹೊತ್ತು ಎಲ್ಲರೂ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ರಾತ್ರಿ ಹೊತ್ತು ಅಷ್ಟು ಗಲೀಜಿರಲ್ಲ, ಯಾಕೆಂದರೆ ಪ್ರತಿದಿನ ಕ್ಲೀನ್ ಮಾಡ್ತಾರೆ. ಬಟ್ ಪ್ರತಿದಿನ ನೆಕ್ಸ್ಟ್ ಮಧ್ಯಾಹ್ನ ಆಗ್ತಾ ಈ ಥರ ಆಗ್ಬಿಡುತ್ತೆ. ಸರ್, ಇದು ದಿನ ರಾತ್ರಿ ಕ್ಲೀನ್ ಮಾಡ್ತಾರೆ ತಾನೆ ಇಲ್ಲಿ ಜನ? ಡೈಲಿ ಮಾಡ್ತಾರೆ, ಬಟ್ ಆದರೂ ಇಲ್ಲಿ ಕಸ ಹೇಗಾಗಿದೆ ಅಂದರೆ ಟೂರಿಸ್ಟ್ಗಳು ಎಸ್ತೆಸ್ತು ಹೋಗೋದಾ? ಅಲ್ಲ, ಟೂರಿಸ್ಟ್ ಅವರು ಕರೆಕ್ಟಾಗಿ ಕ್ಲೀನ್ ಇಲ್ಲಿ ತಿಂದು ಡಸ್ಟ್ಬಿನ್ ಯೂಸ್ ಮಾಡಲ್ಲ, ಹಾಗೆ ಎಲ್ಲ ಕಡೆ ಎಸ್ತೆಸ್ತು ಹೋಗ್ತಾರೆ. ದಿಸ್ ಇಸ್ ವೆರಿ ರಾಂಗ್. ಅರ್ಥ ಮಾಡ್ಕೊಬೇಕು ಟೂರಿಸ್ಟರು. ಯಾವುದೇ ಒಂದು ಊರಿಗೆ ಬಂದರು ಆ ಊರನ್ನ ರೆಸ್ಪೆಕ್ಟ್ ಮಾಡೋದು ಕಲಿಬೇಕು. ಅಂದರೆ ಡಸ್ಟ್ಬಿನ್ ಹುಡುಕಿ ಅಲ್ಲಿ ಎಸೆದೇನು ಅಷ್ಟೊಂದೇನು ಕಷ್ಟ ಅಲ್ಲ, ರಾಕೆಟ್ ಸೈನ್ಸ್ ಏನಲ್ಲ. ಆಹಾರ ಮೇಳ ನಾನು ಟಿಕೆಟ್ ಆಗುತ್ತೆ ಅಂದ್ಕೊಂಡೆ ಇಲ್ಲಿ, ಬಟ್ ಆ್ಯಕ್ಚುಲಿ ಫ್ರೀ ಅಂತ ಇಲ್ಲಿ. ಇದೇನಿದು ಚೆಕ್ ಮಾಡುತ್ತಾ? ಎಲ್ಲ ಥರ ಊಟ ಇದೆ ಇಲ್ಲಿ. ಓಕೆ, ಬೆಸ್ಟ್ ಬೆಣ್ಣೆ ದೋಸೆ ನಾನು ತಿಂದಿರೋದು. ಆಲೂಗಡ್ಡೆ ಪಲ್ಯ ನೋಡಿ, ಇದರ ಬಟರ್ ಥರನೇ ಮೆತ್ತು ಮಾಡಿದ್ದಾರೆ. ತಿಕ್ಕಿ. ಸೊ ಇದು ಬನ್ಸ್ ಅಲ್ವಾ? ಇದೊಂದು ಕೊಡಿ, ಇದೊಂದು ಟ್ರೈ ಮಾಡೋಣ. ಬಿಸ್ಕೆಟ್ ಬಜ್ಜಿ. ಅದೇ ಚಟ್ನಿ ಪುಡಿ. ಸಜಾ ಫುಡ್ ವೆರೈಟಿಗೆ ಏನು ಕಮ್ಮಿ ಇರಲಿಲ್ಲ, ಬಿಕಾಸ್ ತುಂಬ ವೆರೈಟೀಸ್ ಆಫ್ ಫುಡ್ ಇತ್ತು. ಸೊ ದಿಸ್ ರಿವ್ಯೂ ಇಸ್ ಫೇಕ್. ಅವಾಗ ಇವ್ರು ಕ್ಲೀನ್ ಮಾಡ್ತಾರೆ. ಇವ್ರನ್ನೇ ಕೇಳೋಣ ಆ ಥರ ಇರಿ. फिर भी लोग डस्टबिन को यूज नहीं कर रहे हैं. क्यों नहीं कर रहे? पता नहीं क्यों नहीं कर रही है. लोगों का आदत सही नहीं है. नीचे गिरा देते हैं. हम लोग डस्टबिन रखा है, फिर भी नीचे गिरा देते हैं. हाँ, कोई डस्टबिन यूज नहीं कर रहा है. नहीं कर रहे. कुछ बोलो उनको यूज करने के लिए. आप लोग देखो, इधर डस्टबिन रखा हुआ है. डस्टबिन यूज करो, नीचे मत गिराना, क्योंकि गंदा हो जाती है. अच्छा नहीं लगता है. ಗುಡ್ ಗರ್ಲ್. ನೋಡಿ, ಇಲ್ಲೆಲ್ಲ ಇಲ್ಲಿ ನಾನ್ ವೆಜಿಟೇರಿಯನ್ ಊಟಕ್ಕೆ ಮದುವೆ ಥರ ಟೆಂಟ್ ಈ ಥರ ಕುತ್ಕೊಳ್ಳೋಕೆ ಹಾಕ್ಬಿಟ್ಟು ಚೇರ್ಸ್ ಹಾಕಿದ್ದಾರೆ. ದಿಸ್ ಇಸ್ ಗುಡ್ ಕಾನ್ಸೆಪ್ಟ್ ಅಲ್ಲ? ನೋಡಿ, ನಾನ್ ವೆಜಿಟೇರಿಯನ್ ತಿನ್ನೋರು ನಾನ್ ವೆಜಿಟೇರಿಯನ್ ತಿನ್ಕೊಂಡು ಹೀಗೆ ಎಕ್ಸಿಟ್ ಆಗಿಬಿಡ್ಬೋದು. ಸೊ ಇಟ್ ಈಸ್ ಗುಡ್. ರಿವ್ಯೂ ಪ್ರಕಾರ ಇಲ್ಲಿ ತುಂಬ ಗಲೀಜಿರುತ್ತೆ ಅಂದ್ರೆ ನನ್ನ ಕಣ್ಮುಂದೆ ಅವ್ರು 3 ಸರಿ ಕ್ಲೀನ್ ಮಾಡಿದ್ರು. ಅಲ್ಲಿದ್ದ ಜನ, ಅಲ್ಲಿದ್ದ ಕ್ಲೀನರ್ಸು. ಸೊ ಪ್ಲೀಸ್, ಇದೊಂದು ಬಿಗ್ಗೆಸ್ಟ್, ನನಗೆ ಎಷ್ಟು ಸ್ಟ್ರೆಸ್ ಮಾಡಿ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇದೊಂದು ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ. ಫ್ಲವರ್ ಶೋನ ಕವರ್ ಮಾಡ್ಕೊಂಡು ಬರೋಣ. ಸರ್, ಇದು ಫ್ಲವರ್ ಶೋ ಎಲ್ಲಿದೆ? ಸರ್, ಇದು ಫ್ಲವರ್ ಶೋ ಅದೇ? ಸರ್, ಫ್ಲವರ್ ಶೋ ಇದಾ? ತುಂಬ ದೂರ ಆಯಿತು. ಫ್ಲವರ್ ಶೋ ಎಲ್ಲಿಂತಾನೆ ಗೊತ್ತಿಲ್ಲ ನನಗೆ. ಎಲ್ಲರೂ ಅಲ್ಲಿದೆ ನೋಡಿ ಅಂತಾರೆ, ನಂಗೆ ಏನು ಕಾಣಿಸ್ತಾನೆ ಇಲ್ಲ. ಕಾರ್ಡಿಯೋ ಮಾತ್ರ ತುಂಬ ಆಗ್ತಿದೆ, ಸುತ್ತಿ. ಮತ್ತೆ ಐ ಫೀಲ್ ಲೈಕ್ ನಾನು ಹಿಂಗೆ ಮೈಸೂರು ರೋಡಲ್ಲೇ ಸುತ್ತಬಿಡ್ತೀನಿ. ಸರ್, ಫ್ಲವರ್ ಶೋ ಇದಾ? ಇದೇ ಫ್ಲವರ್ ಶೋ ಅಲ್ವಾ? ಎಂಟ್ರೆನ್ಸ್ ಯಾವ ಕಡೆಯಿಂದ? ರಿವ್ಯೂ ಪ್ರಕಾರ ಇಲ್ಲಿ ತುಂಬಾ ರಶ್ ಇರುತ್ತೆ ಟಿಕೆಟ್ಗೆ ಅಂತಿತ್ತು. ಆಕ್ಚುಲಿ ಇಲ್ಲಿ ಸ್ವಲ್ಪ ರಶ್ ಇತ್ತು, ಬಟ್ ಇಲ್ಲಿ ಅಡ್ವಾಂಟೇಜ್ ಏನಿತ್ತು ಅಂದ್ರೆ UPI ಓನ್ಲಿ ಅಂತ ಒಂದು ಸಪರೇಟ್ ಲೇನೇ ಇತ್ತು. ಸೊ ದಟ್ ವಾಸ್ ಅನ್ ಅಡ್ವಾಂಟೇಜ್, ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಕಮ್ಮಿ ಜನ. ನೋಡಿ, ಇದೆ
ನಮ್ಮ ಫ್ಲವರ್ ಶೋ ಇರೋವಂಥ ಪ್ಲೇಸ್. ಹಿಂಗೆ ಇವರೆಲ್ಲ ಫ್ರೀಡಮ್ ಫೈಟರ್ಸು ಅನಿಸುತ್ತೆ. ಹಾಂ ಹೌದು ಹೌದು, ಗಾಂಧೀಜಿ ರೀಡ್ ಮಾಡ್ತಿರೋದು ಜನನ. ಏನು ಪ್ಯಾಲೇಸೇ ಮಾಡಿದ್ದಾರೆ. ಇವಾಗ ಅರ್ಥ ಆಯಿತು, ಒಳಗಡೆ ಜಾಸ್ತಿ ಫ್ಲವರ್ಸ್ ಎಲ್ಲ ಇಲ್ಲಿ ಮಾಡಿರೋದು ಫ್ಲವರ್ ಶೋ. ಸೈಡಿ ಫಾಲೋ ಮಾಡಕ್ಕೆ ಹೇಳಿ ನೀವೇ. ಅಪ್ಪು ಕಲ್ಕಿ ಅಪ್ಪು ಅಂತ ನನ್ನ ಹೆಸರು. ಇದು ನೋಡಿ ಮೇಲೆ ಹೇಗಿದೆ. ಇಲ್ಲಿ ನೋಡಿ ಟ್ರಕ್ ಮಾಡಿದ್ದಾರೆ ಹೂವಿಂದ. ಹೂವು ಅಲ್ಲ, ಎಲೆಯಿಂದ. ಇದನ್ನೆಲ್ಲ ಹ್ಯಾಂಗ್ ಮಾಡಿದಾರೇನೋ. ಟೈರ್ ಅನ್ಸುತ್ತೆ, ಟೈರ್ಗೆ ಫುಲ್ ಫ್ಲವರ್ಸ್ ಹಾಕಿ ಡೆಕೋರೇಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಮಿಷನ್ ಆಯ್ತಲ್ಲ, ಎನ್ಕರೇಜಿಂಗ್ ದೆಮ್. ಓಕೆ, ಸೊ ರಿವ್ಯೂ ಪ್ರಕಾರ ಇಲ್ಲಿ ಫ್ಲವರ್ಸ್ ಆಪ್ಷನ್ಸು ತುಂಬ ಕಮ್ಮಿ ಇದೆ. ನಾರ್ಮಲ್ ಫ್ಲವರ್ಸ್ ಇದೆ, ಅದನ್ನೇನು ನೋಡೋಕೆ ಹೋಗ್ತೀರಾ ಅಂತ ಜನ ಹೇಳಿದ್ರು. ಸೊ ಇಲ್ಲಿ ಎಷ್ಟು ಟೈಪ್ ಆಫ್ ಫ್ಲವರ್ಸ್ ಇದೆ ಅಂತ ಕೇಳೋಣ. ಸರ್, ಇಲ್ಲಿ ಎಷ್ಟು ಟೈಪ್ ಆಫ್ ಫ್ಲವರ್ಸ್ ಇದೆ? ನಿಮ್ಗೆ ಯಾಕೆ ಬೇಕದು ಗೊತ್ತಿಲ್ಲ. ಎಲ್ಲರೂ ಬೋರ್ಡ್ ಇದೆ ಯಾವುದು ಅಂತದ್ದು. ಸರ್, ಇಲ್ಲಿ ಎಷ್ಟು ಟೈಪ್ ಆಫ್ ಫ್ಲವರ್ ಇದೆ ಗೊತ್ತಾ? ನಿಮ್ಗೆ ಎಷ್ಟು ಟೈಪ್ ಆಫ್ ಫ್ಲವರ್ ಇದೆ ಗೊತ್ತಾ? ಎಲ್ಲರೂ ಬೋರ್ಡ್ ಏನಾದ್ರು ಇದೆಯಾ ಸರ್? ಫ್ಲವರ್ಸ್ ಆ್ಯಂಡ್ ಫ್ಲವರ್ ಶೋ ಅಂದರೆ ಸುತ್ತಮುತ್ತ ಫ್ಲವರ್ಸ್ ಇದೆ. ಆಚೆ ಗಾರ್ಡನ್ ಇದೆ ದೊಡ್ಡದಾಗೆ. ಕೇಕ್ ಶೋದು ರಿವ್ಯೂ ಪ್ರಕಾರ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಇವಾಗ ಹೋಗಿ ನೋಡ್ಕೊಂಬರೋಣ, ಅದು ಚೆನ್ನಾಗಿಲ್ವಾ ಅಂತ ನೋಡಾದ್ಮೇಲೆ ಡಿಸೈಡ್ ಮಾಡೋಣ. ಓ ಮೈ ಗಾಡ್, ಮೈಸೂರು ಪ್ಯಾಲೇಸ್ ಕೇಕಿಂದಾನೇ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಮೈಸೂರು ರಾಜರು ಮಾಡಿದ್ದಾರೆ ಕೇಕಿಂದ. ಇಲ್ಲಿ KRS ಡ್ಯಾಮ್ ಕೇಕಿಂದ. ಸರ್, ಇದು ಫೋಟೋ ಮಾಡಿರೋದು ಕೇಕಾ? ದಿಸ್ ಇಸ್ ಕೇಕ್? ನಮ್ಮ ಮನೆ HAL. ಓ ಮೈಸೂರು, ಇದೆಲ್ಲ ಕೇಕಾ? ನಂಬಕ್ಕೆ ಆಗಲ್ಲ. ಜಿರಾಫು, ಜಿಂಕೆ, ಕರಡಿ ಮತ್ತು ಇದು. ನಾನು ವೈಲೆಂಟ್ ಆದ್ರೆ ಕಂದ. ಸರ್, ನಂಗೊಂದು ಡೌಟು. ಅಂದರೆ ಇರುವೆ ಬರಲ್ವಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನೋ ಗೊತ್ತಾಗ್ತಿಲ್ಲಪ್ಪ. ಕೇಕ್ ಶೋ ತುಂಬಾ ಚೆನ್ನಾಗಿತ್ತು and it was worth it. ದಿಸ್ ಇಸ್ ಮ್ಯೂಸಿಯಂ, ಐ ಮೀನ್ ಎಕ್ಸಿಬಿಷನ್ನ ಒಂದು ರೌಂಡ್ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ಬನ್ನಿ. ರಿವ್ಯೂ ಪ್ರಕಾರ ಇಲ್ಲಿ ತುಂಬ ಜನ ಇರ್ತಾರೆ ಅಂತ. ಅದು ಆ್ಯಕ್ಚುಲಿ ಟ್ರೂ. ಇಲ್ಲಿ ನೋಡಿ ಎಷ್ಟು ಜನ ಇದೆ, ಜನ ಸಾಗರ. ಸೊ ಇವತ್ತು ಒಳಗೋಗಿ ಎಕ್ಸಿಬಿಷನ್ ಹೇಗಿದೆ ಅಂತ ನೋಡಿಕೊಂಡು ಬರೋಣ. ಇಲ್ಲಿ ಹೆಡ್ಸ್ ಅಪ್ ಕೊಡ್ತೀನಿ, ಇಲ್ಲಿ ಸಿಗ್ನಲ್ಲೇ ಸಿಗಲ್ಲ. ನನ್ನ ಎಷ್ಟೊಂದು ಸರಿ ಟ್ರೈ ಮಾಡಿದ್ರು ನನಗಿಲ್ಲಿ ಪೇಮೆಂಟೇ ಆಗ್ತಿರ್ಲಿಲ್ಲ. ನನಗೊಂದು ತಗೊಳ್ಳಿ, ನಾನು ನಿಮ್ಗೆ ಕೊಡ್ತೀನಿ ಆಯ್ತಾ? ಸರ್, ಇವ್ರು ಪೇ ಮಾಡ್ತಾರೆ ನನಗೆ. ಇವ್ರು ಯಾರು ಅಂತ ಗೊತ್ತಿರಲಿಲ್ಲ, ನಾನು ಹಿಂದೆ ನಿಂತಿದ್ರು. ಪ್ಲೀಸ್ ಒಂದು ಟಿಕೆಟ್ ತಗೊಳ್ಳಿ ತಕ್ಷಣ ತಗೊಂಡ್ರು. ಕೊಡಿ. ಇಲ್ಲೇ ಎಕ್ಸಿಬಿಷನ್ ಅಲ್ಲಿ ನಂದಿನಿ ಪಾರ್ಲರ್ ಅಂತ ಇದೆ. ಗವರ್ಮೆಂಟ್ ಬಿಲ್ಡಿಂಗ್ ಟೈಪ್ ಏನೋ ಮಾಡಿದ್ದಾರೆ ಇಲ್ಲಿನೊಂದಿದೆ ನೋಡಿ. ಇದು ಯಾವುದೋ ಹಳ್ಳಿ ಮನೆ ಥರದ್ದೆ. ಯಾರ್ದೋ ಫೋಟೋ ಹಾಕ್ಬಿಟ್ಟಿದ್ದಾರೆ ಎಲ್ಲಾರ್ದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇಲ್ಲಿ ನೆಕ್ಸ್ಟ್ ರಿವ್ಯೂ ಪ್ರಕಾರ ಇಲ್ಲಿರುವಂಥ ಎಷ್ಟೊಂದು ಪ್ಲೇಯಿಂಗ್ ಐಟಮ್ಸ್ ಇದೆಯಲ್ಲ, ಪ್ಲೇಯಿಂಗ್ ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಏನೇನಿದೆ, ಅದು ಯಾವುದೂ ಅಷ್ಟೊಂದು ಸೇಫ್ ಇಲ್ಲ ಅಂತ ತುಂಬ ನನಗೆ ರಿವ್ಯೂಸ್ ಬಂದಿದೆ. ಡೂಡ್, ಯಾರು ಹೋಗ್ತಾರೆ ಡೂಡ್ ಇದರಲ್ಲಿ? ಆರ್ ಯು ಕ್ರೇಜಿ? ಅಮ್ಮ ತಾಯಿ ದೇವ್ರೇ. Bye. Like and subscribe. I mean, I don't know. ಇದು ಸೇಫ್ಟಿ ಇಲ್ವಾ ನನಗಂತ ಗೊತ್ತಿಲ್ಲ. ನಾನು ಒಂದು ಆಡಿಲ್ಲ, ಬರೀ ಸ್ಕೇರಿ ಹೌಸ್ ಮಾತ್ರ ಆಡಿದೆ. ಇನ್ನು ಕಮೆಂಟ್ ವೈಸ್ ನೋಡಕ್ ಹೋಯ್ತು ಅಂದ್ರೆ ಇಲ್ಲಿ ಗೇಮ್ಸ್ ಸೇಫ್ಟಿ ಇದಲ್ಲ, ಅವೆಲ್ಲ ಡೇಂಜರ್ ಅಂತ ಮಾಡೋದು ಅಂತ ಹೇಳಿದ್ವಿ ನೀವು. ಆಕ್ಚುಲಿ ಅದು ಸುಳ್ಳು. ಯಾಕೆ ನೋಡಿ, ಕ್ಲೀನ್ ಆಗಿ ಎಷ್ಟು ರೀಲ್ಸ್ ಐತೆ. ಕೆಲವೊಬ್ರು ತೋರ್ಸ್ಕೋತಿತ್ತದ ಆಡಿದ್ರೆ ನಾವೇನ್ ಮಾಡಕ್ಕಾಗಲ್ಲ. ಎಲ್ಲದಕ್ಕೂ ಒಂದು ಒಳ್ಳೆ ರೈಡ್ಸ್ ಗಿರುವಂತ ಸೇಫ್ಟಿ ಇಲ್ಲೂ ಇತ್ತು. ಸೊ ದೇರ್ ವಾಸ್ ನೋ ಪ್ರಾಬ್ಲಮ್. ಲಾಸ್ಟ್ ರಿವ್ಯೂ ನಮ್ಮ ಮೈಸೂರು ಲೈಟ್ಸ್ ಬಗ್ಗೆ. ನಮ್ಮ ಮೈಸೂರು ಲೈಟ್ಸ್ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಬರ್ತಿದ್ರು. ಎಲ್ಲರೂ ಹೇಳ್ತಿರೋದೇನು ಅಂದರೆ ಇನ್ನು ಒಂದು ಆಲ್ಮೋಸ್ಟ್ 8 to 7 o'clock ಶಾರ್ಪ್ ಆಗಿ ಲೈಟ್ಸ್ ಆನ್ ಆಗುತ್ತೆ ಅಂತ. ಸೊ ಲೆಟ್ಸ್ ವೇಟ್ ಅಂಡ್ ಲೈಟ್ ಆನ್ ಆಗಿಲ್ಲ. ಆನ್ ಮಾಡಿ. ಇವತ್ತು ಅನೌನ್ಸ್ ಮಾಡ್ತಿದ್ದಾರೆ ಲೈಟ್ಸ್ ಆನ್ ಆಗಲ್ಲ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ಸೊ ಪ್ರಾಬಬ್ಲಿ ಲೈಟ್ಸ್ ನೋಡೋಕೆ ಸಿಗಲ್ಲ. ಪೊಲೀಸವರು ಲೈಟ್ಸ್ ಆನ್ ಆಗಲ್ಲ ಅಂತ ಅನೌನ್ಸ್ ಮಾಡಿ ನಮ್ಮನ್ನೆಲ್ಲ ಅಲ್ಲಿಂದ ಕಳಿಸ್ಬಿಟ್ರು. ಸೊ ನಾನು ಅಲ್ಲಿಂದ ಹೋಗ್ಬಿಟ್ಟು ಒಂದು ಕಪ್ ಟೀ ಕುಡ್ಕೊಂಡು ಬರೋ ಅಷ್ಟಲ್ಲಿ ನೋಡಿದ್ರೆ ಲೈಟ್ಸ್ ಆನ್ ಆಗಿತ್ತು. ಸೊ ನಾನು ಆ ಬಿಗ್ ಮೂಮೆಂಟ್ ಕ್ಯಾಪ್ಚರ್ ಮಾಡೋದನ್ನ ಕಳ್ಕೊಂಡೆ. ನೀವು ನನಗೊಂದು ಮಾತು ಹೇಳಿ, ನಾನು ಇಲ್ಲಿ ಅವಾಗ ಹೋದಾಗ ಇಲ್ಲಿ ನಿಂತಿದ್ದೆ ನೀಟಿಗೆ ಲೈಟ್ ನೋಡೋಣ ಅಂತ. ಪೊಲೀಸರು ಇಲ್ಲಿ ಲೈಟ್ ಹಾಕಲ್ಲ ಅಂತ ಕಳಿಸ್ಬಿಟ್ರು. ನೀವೊಂದು ಮಾತು ಹೇಳಿ, ಸುಳ್ಳು ಹೇಳಿದ್ರು ಪೊಲೀಸವರೇ ಸುಳ್ಳು ಹೇಳಿದ್ರೆ ನಾವಿನ್ನು ಯಾರನ್ನ ನಂಬೋದು? ಸುಳ್ಳು ಹೇಳಿ ಕಳಿಸ್ಬಿಟ್ರು ಎಲ್ಲರೂ ಇಲ್ಲಿ. ಅದೇ ಕ್ಲೀನ್ಲಿನೆಸ್.